ಬರ್ರಿ ಇವತ್ತು 3ನೇ ವಾರದ್ದು ವರಮಹಾಲಕ್ಷ್ಮಿ ಹಬ್ಬದ ನೈವೇದ್ಯ ಏನೇನಿತ್ತು ಅಂತ ನೋಡ್ಕೊಂಬರೋಣ ಅಂತ. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಕರ್ಗಡಬು ತೋರ್ಸಕತ್ತೀನಿ ರೀ. ಭಾಳ ಕ್ವಿಕ್ಕಾಗಿ ಭಾಳ ಲಘುನ ಆಗ್ತೈತಿ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ನಾನಿಲ್ಲಿ ಮೈದಾ ಹಿಟ್ಟು, ಚಿರೋಟಿ ರವೆ, ಕಡಲೆಬೇಳೆ, ಬೆಲ್ಲ ಮತ್ತು ಏಲಕ್ಕಿ, 2 ಲವಂಗ, ಒಂದು ಸ್ವಲ್ಪ ಉಪ್ಪು ತೊಗೊಂಡೇನಿ ರೀ. ಈಗ ಫಸ್ಟಿಗೆ ಬ್ಯಾಳಿ ಇಟ್ಕೊಳ್ಳೋಣಂತ ಹೂರ್ಣಕ್ಕೆ ರೆಡಿ ಮಾಡ್ಕೋಬೇಕಾಗ್ತೈತಿ. ಹೂರ್ಣಕ್ಕೆ ನಾನು ಏನು ತೊಗೊಂಡಿನಿ, ಒಂದು 3/4 ಕೊರ್ದು ಬಟ್ಲದಷ್ಟು ನಾನು ಇಲ್ಲಿ ಕಡಲೆಬೇಳೆ ತೊಗೊಂಡಿನಿ. ಕಡಲೆಬೇಳೆ ಚೆಂದಂಗೆ ನೀಟಾಗಿ ಒಂದು 2-3 ಸಲ ನೀಟಾಗಿ ತೊಳ್ಕೊಂಡು ಸ್ವಚ್ಛ ಮಾಡ್ಕೊಂಡು ಈಗ ಹೂರ್ಣಕ್ಕೆ ನಾವು ಬೇಳೆ ಇಟ್ಕೊಂಡ್ಬರ್ಬೇಕು. ಕುಕ್ಕರ್ಗೆ ಇಡಬೇಕಾಗ್ತೈತಿ. ಈಗ ನೋಡಿರಿ ತೊಳ್ಕೊಂಬಂದೀನಿ. ಇದಕ್ಕೆ ನೀರು ನೋಡಿಕೊಂಡು ನೀವು ಇದಕ್ಕೆ 2 ನೀರು ಹಾಕ್ಕೋಬೇಕಾಗ್ತೈತಿ. ನಾನು ಇಲ್ಲಿ 2 ಲವಂಗ ಹಾಕ್ಕೊಳಕತ್ತೀನಿ, ಒಂದು 4 ಏಲಕ್ಕಿ ಹಾಕ್ಕೊಳಕತ್ತೀನಿ. ಬೇಳೆ ಒಳಗೆ ಹಾಕ್ತೀನಿ. ಸೊ ಹಾಗಾಗಿ ಚೆಂದಾಗಿ ಕುದ್ದು ಬರ್ತಾವೆ, ಲಘುನ ಸಣ್ಣ ಹಾಕ್ತದೆ ಬೇಳೆ ಜೋಡಿ. ಮತ್ತು ಇದಕ್ಕೆ 2 ಗ್ಲಾಸ್ ಅಷ್ಟು ನಾನು ನೀರು ನೋಡ್ಕೋಬೋದು ನೀವು. ಇಷ್ಟು ಕೈ ಅಳತೆಯಲ್ಲಿ ನಾನು ಬೇಳೆ ಇಡ್ತೀನಿ. ಈಗ ಇದು ಕುಕ್ಕರ್ಗೆ ಇಟ್ಕೊಂಡ್ಬಂದ್ಬಿಡೋಣ ಅಂತ ಕುಕ್ಕರ್ಗೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡೀನಿ. ಕುಕ್ಕರ್ ಇಟ್ಟೀನಿ. ಕುಕ್ಕರ್ದಾಗ ಒಂದು ಭಾಳ ವಿಸಿಲ್ ಹೊಡ್ಸಕ್ಕೆ ಹೋಗ್ಬೇಡ್ರಿ, ಭಾಳ ಬ್ಯಾಳೆ ಇದಾಗಬಾರ್ದು. ಸೊ ಹಾಗಾಗಿ ನೋಡ್ಕೊಂಡು ನೀವು ಬ್ಯಾಳೆ ಇಟ್ಕೋಬೇಕು. ಇದು ನೋಡಿರಿ, ಬ್ಯಾಳೆ ಒಂದು 3 ವಿಸಿಲ್ ಹೊಡ್ಸ್ಕೊಂಬಂದೀನಿ. ಹಿಂಗೆ ಆಗೈತಿ ಬ್ಯಾಳೆ ಚೆನ್ನಾಗಿ ಕುದ್ದು ಬಂದೈತಿ. ಇದೇನು ಮಾಡಬೇಕು, ಕಟ್ಟೆ ಏನಿರ್ತದಲ್ಲ ಬ್ಯಾಳೆ ಕಟ್ಟಿನ ರಸ ಪೂರ್ತಿ ಏನು ಮಾಡ್ಬೇಕು ನಾವು, ಸ್ವಲ್ಪ ನೀರು ಉಳಿಸ್ಬಾರ್ದು. ಎಲ್ಲ ಕ್ಲೀನಾಗಿ ಬಸ್ತು ಬ್ಯಾಳೆ ಒಳಗಿಂದ ಕಟ್ಟೆ ಏನೈತಲ್ಲ ಅದನ್ನು ತೆಗೆದು ನೀವು ಸಾಂಬಾರಿಗೆ ಯೂಸ್ ಮಾಡ್ಬೋದು. ಕಟ್ಟಿನ ಸಾರು ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು. ಬ್ಯಾಳಿದು ಇಲ್ಲ ನಾರ್ಮಲ್ ಸಾರು ಮಾಡ್ಕೊಳಕ್ಕೂ ನೀವು ಸಾರೊಳಗೆ ಹಾಕೋಬೋದು ಕಟ್ಟ. ಈಗ ಇದನ್ನು ಸಣ್ಗೆ ಒಳಗೆ ನೀಟಾಗಿ ಸೋಸ್ಕೊಂಡು ಎಲ್ಲ ನೋಡಿ ಹಿಂಗೆ ಒಂದೇ ತೋರಿಸ್ತೀನಿ. ಈ ಪರಿ ಹಿಂಗೆ ಕೈಲೇ ಸ್ಮ್ಯಾಶ್ ಇದು ಮಾಡಿದ್ರೆ ಕ್ಲೀನಾಗಿ ಹೊಡಿಬೇಕ್ರಿ ಬ್ಯಾಳೆ. ಇಷ್ಟು ಕುದ್ರೆ ಇದು ಆಗೈತೆ ಅಂತ, ತೀರಾ ಹಣ್ಣಾಗಬಾರ್ದು ಕುಕ್ಕರ್ದಾಗ. ಅದಕ್ಕೆ 3 ವಿಸಿಲ್ಗೆ ಬಂದ್ ಮಾಡಿರಿ ಅಂತ ಹೇಳಿದೆ. ಈಗ ಅದೇ ಪಾತ್ರೆಗೆ ನಾನು ಏನು ಮಾಡ್ಕೊತಾ ಇದ್ದೀನಿ, ಬೇಳೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ನಂತರ. ಇನ್ನೊಂದು ಸ್ವಲ್ಪ ನಾನು 1 ಕೊರ್ದು ಬಟ್ಲದಷ್ಟು ಬೆಲ್ಲ ತೊಗೊಂಡಿನಿ. ಆರ್ಗ್ಯಾನಿಕ್ ಪೌಡ್ರ್ ಬೆಲ್ಲ ಆಯ್ತಿದ್ದು. ಒಮ್ಮೆ ಪೂರ್ತಿ ಬೆಲ್ಲ ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ. ಅರ್ಧ ಬೆಲ್ಲ ಹಾಕ್ಕೊಂಡಿನ, ಈಗ ಫುಲ್ ಬೆಲ್ಲ ಹಾಕ್ಕೊಂಡಿಲ್ಲ, ಅರ್ಧ ಹಾಕ್ಕೊಂಡು ಚೆಂದಂಗೆ ಒಂದು ಕುದಿ ಬರಲಿ ನೀಟಾಗಿ ಕಲಿಸ್ಕೊಂಡು ಒಂದು ಕುದಿ ಬರೋಷ್ಟು ಕೈ ಆಡಿಸ್ಕೊತಾ ಇರ್ರಿ. ತಳ ಬಿಡಬೇಡ್ರಿ, ಯಾಕಂದ್ರೆ ಹೊತ್ತದ ಚಾನ್ಸಸ್ ಇರ್ತದೆ. ಒಂದು ಕಡ್ಗೊಳಿಲ್ಲ ಸ್ವಲ್ಪ ನೀಟಾಗಿ ಇದು ಮಾಡ್ಕೊಂಡ್ರೆ ಬ್ಯಾಳೆ ಚೆಂದಂಗೆ ಲಘುನ ಬೇಯ್ತೈತಿ. ನೋಡ್ರಿ ಇದು ಈ ಪರಿ ಆಗೈತಿ. ಮತ್ತು ಇದು ಉದುರಾಗೈತಿ, ಈಗ ಗಟ್ಟಿ ಆಗೈತಿ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಿಡಿಸ್ತೈತಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಉಳಿದು ಏನು ಅರ್ಧ ಬೆಲ್ಲ ಐತಲ್ಲ ಆ ಬೆಲ್ಲ ಪೂರ್ತಿ ಹಾಕ್ಕೊಂಡು ಮತ್ತೆ ತಿರ್ಗಿ ಒಂದು 2 ನಿಮಿಷ ಮತ್ತೆ ಕುದಿಸೋನಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಎಷ್ಟು ಚಂದ ನೋಡ್ರಿ ಬೇಳೆ ಎಷ್ಟು ಮೆತ್ತಗೆ ಇದು ಹಿಂಗೆ ಕಾಣಕತ್ತೈತಿ. ಆರಿನ ತೋರಿಸ್ತೀನಿ, ಗಟ್ಟಿಯಾಗಿರ್ತೈತಿ ಇದು. ಕಡ್ಗೊಳಿಲ್ಲ ಒಂದು ಸ್ವಲ್ಪ ಕಟ್ಟಿರಿ ಅಲ್ಲೇ, ಅಂದರೆ ಲಘುನೇ ಸ್ಮ್ಯಾಶ್ ಆಗ್ತೈತೆ ಬ್ಯಾಳೆ. ನೋಡ್ರಿ ಈ ಪರಿ ಆಗೈತಿ. ಈಗ ಇದನ್ನು ಆರಾಕ್ ಬಿಟ್ಟು ಬಿಡೋಣಂತ. ಆರಿಂದ ನಾವು ಇದನ್ನು ಮಿಕ್ಸರ್ಗೆ ಹಾಕೊಂಡ್ಬರ್ಬೇಕಾಗ್ತೈತಿ. ಈಗ ಇದು ನೋಡ್ರಿ ಆರೈತಿ, ಎಷ್ಟು ಗಟ್ಟಿ ಆಗೈತಿ ನೋಡ್ರಿ. ಈಗ ಏನು ಮಾಡೋದು, ಇದನ್ನು ನುಣ್ಣಗೆ ಏನು ಮಾಡಬೇಕು, ಗಿರ್ರ ಅಂತೇಳಿ ಮಿಕ್ಸರ್ದಾಗ ಈ ಪರಿ ನುಣ್ಣಗೆ ನಾನು ರುಬ್ಕೊಂಡು ತೊಗೊಂಬಂದೀನಿ ರೀ. ಈಗ ಮತ್ತೀಗ ಹೂರ್ಣ ಇದು